ಅಪ್ಪನ ಬಾಯಾಗ ಏನೈತೆ ಅಂತ ನಾವೆಲ್ಲರೂ ನೋಡಕ್ಕೆ ಹೋಗಿದ್ವು ಅಲ್ಲಿ. ಹಾಯ್ ಹೆಲೋ ನಮಸ್ಕಾರ, ಮತ್ತೊಂದು ವೀಡಿಯೋಗೆ ಸ್ವಾಗತ ಅಂತ ಹೇಳ್ತಾ ನಮ್ಮ ಗಾಡಿ ತೊಗೊಂಡು ನಾವು ನಮ್ಮ ಫ್ರೆಂಡಿನ ಪಿಕಪ್ ಮಾಡಕ್ಕೆ ನಾವು ಇಲ್ಲೇ ಮ್ಯಾಲೆ ಹೊಂಟಿದ್ದು. ಇಲ್ಲಿಂದ ನಮ್ಮ ಫ್ರೆಂಡಿನ ಪಿಕಪ್ ಮಾಡ್ಕೊಂಡ ನಾವೆಲ್ಲರೂ ನಮ್ಮ ಫ್ರೆಂಡ್ಸ್ ಜೊತೆ ನಾವೆಲ್ಲರೂ ಕೂಡಿಸಿ ಬಾವಿಗೆ ಹೋಗೋ ಪ್ಲ್ಯಾನ್ ಮಾಡಿದ್ವಿ. ಎಲ್ಲರೂ ಕೂಡಿಸಿ ನಾವು ಈಗ ಎಲ್ಲರೂ ಬಾವಿಗೆ ಹೊಂಟಿದ್ದು. ಇಲ್ಲಿ ನೋಡ್ರಿ ಇವ್ರು ಒಬ್ಬೊಬ್ಬರು ಹೆಂಗೆ ಮಾತಾಡ್ಕೊತ ಹೋಗ್ತಾರು. ಇವ್ರು ನೋಡ್ರಿ ತಲೆ ಮೇಲೆ ನಿಕ್ಕರ್ ಹಾಕೊಂಡು ಲವರ್ಸ್ ಹೊಂಟಾರ. ನಾವು ಹಂಗೆ ಒಂದು ಪೋಸ್ ಕೊಟ್ಟು ಹಂಗೆ ಪೋಸ್ ಕೊಡ್ಗೊಳಿ ಬಾವಿ ಕಡೆ ಹೊಂಟಿದ್ವಿ. ನಾವು ನಮ್ಮ ದೋಸ್ತ್ ಬಂದ ಬುಟ್ಟಿ ತೊಗೊಂಡ, ಬುಟ್ಟಿ ಹಾಕ್ತಂದ ನಂತೂ ಗೊತ್ತಿಲ್ಲ, ಒಟ್ಟು ಬುಟ್ಟಿ ತೊಗೊಂಬಂದ. ಇವ್ ನೋಡ್ರಿ ಹೆಂಗೆ ಜಿಗಿತಾನ ಯಪ್ಪ. ನನಗಂತೂ ಇದ ಫಸ್ಟ್ ಟೈಮ್ ಅನುಭವ ಐತ್ರಿ. ಫಸ್ಟ್ ಟೈಮ್ ನೋಡ್ರಿ ನಾ ಬಾವಿಯಾಗ ಇಳಿದೀನಿ. ಅದು ಬಾಕಟ್ ಈಸಾಡಕತ್ತೀನಿ, ಆದರೆ ನಾ ಜಿಗಿಯಾಕೆ ಬರಂಗಿಲ್ಲ ರೀಪ್ಪ, ನಮಗೆ ಅಷ್ಟು ಈಸಾಡಕ್ಕೆ ಬರಂಗಿಲ್ಲ. ಅದಕ್ಕೆ ಒಂದು ಸಲ ನಮಗೆ ಒಂದು 5 ನಿಮಿಷ ಈಸಾಡೋದಲ್ಲ, ಕೈಗೆ ನೋವು ಮಾಡ್ಕೊಂಬಂದ್ಬಿಟ್ರಿ ನೋಡ್ರಿ ಬಾವಿ ಬಡಿಸ್ಕೊಂಡು. ಏನಂತಿರಲಿಲ್ಲ, ಫ್ರೆಂಡ್ಸ್ ಜೊತೆ ಈಸಾಡಕ್ಕೆ ಹೋದ್ರೆ ಏನೋ ಒಂದು ಮಜಾ ಸಿಗ್ತೈತೆ ರೀ, ಏನೋ ಒಂದು ಎಮೋಷ್ನಲ್ ಇರ್ತದೆ ಅಲ್ಲಿ. ಇವ್ರು ಇಲ್ಲಿ ಮಾತಾಡೋದೇನು ಒಟ್ಟು ಭಾಳ ಕಡೆ ಮಾತಾಡ್ತಾರೆ ರೀ ಮರೆ. ನಮ್ಮ ಹುಡುಗರಂತ ಭಾಳ ಕಡೆ ಮಾತಾಡ್ತಾರೆ. ಏನಂತಾರೆ ಮಾತಾಡೋದು, ಏನು ಮಾತಾಡ್ತಾರೆ ಅಂತ ಗೊತ್ತಿಲ್ಲ, ಮಾತಾಡ್ತಾರೆ. ಇವ್ರು ನೋಡ್ರಿ ಮಾಯಿನ್ಕಾಯಿ ಹೆರಕ ಹೊಂಟಾರ್ರಿ ಇಲ್ಲಿ. ಇವ್ರು ನೋಡ್ರಿ ಲವರ್ಸ್ ಹೊಂಟಾರ್ರಿ ಮರಿ. ಅಲ್ರಿ ಒಂದು ತಿಳಿವಾತ್ ನಮಗೆ, ಇವ್ರೇನು ಲವರ್ಸ್ ಅದಾರ ಏನು ಫ್ರೆಂಡ್ಸ್ ಅದಾರ ಅಂತ ಒಂದು ತಿಳಿವಾತ್ರಿ ನಮಗೆ. ಎಲ್ಲಿ ಮಾವಿನಕಾಯಿ ಸಿಗ್ತಾವ ಅಲ್ಲಿ ಕಲ್ಲೋಗೋದು ಅಂದ್ರೆ ಇವ್ರು ಬಿಡಂಗಿಲ್ಲ ನೋಡ್ರಿ. ಸಿಗೋಣಂತ ನೆಕ್ಸ್ಟ್ ವ್ಲಾಗ್ನಾಗ. ಟಾಟಾ ಬೈ ಬೈ. ಫಾಲೋ ಮಾಡ್ಕೋರಿಪ್ಪ ಒಂದೊಂದು.